ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸಮಾಜಶಾಸ್ತ್ರ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ ಈ ಬುಡಕಟ್ಟು ಪಂಗಡದ ಅಂದರೆ ಈ ಪರಿಶಿಷ್ಟ ಪಂಗಡದ ಒಂದು ಸಮಸ್ಯೆಗಳಂತಕ್ಕಂಥದ್ದನ್ನು ನೋಡಿದ್ವಿ ವಿದ್ಯಾರ್ಥಿಗಳ ಹಿಂದಿನ ಅವಧಿಯಲ್ಲಿ. ಇವತ್ತು ಈ ಒಂದು ಬುಡಕಟ್ಟು ಸಮಸ್ಯೆಗಳು ಅಂತಕ್ಕಂಥದ್ದು ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು, ಈ ಸಮಸ್ಯೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕು ಎಂಬುದರ ಬಗ್ಗೆ ಇವತ್ತು ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಅಂದರೆ ಈ ಒಂದು ಬುಡಕಟ್ಟು ಪಂಗಡಗಳು, ಬುಡಕಟ್ಟು ಜನಾಂಗದವರು, ಇವರು ಒಂದು ಭೌಗೋಳಿಕವಾಗಿ ಒಂದು ನಾಗರಿಕ ಸಮಾಜದಿಂದ ಒಂದು ದೂರ ಇರ್ತಾರೆ. ಇವರು ಗುಡ್ಡಗಾಡು ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡಿರ್ತಕ್ಕಂತಹ ಒಂದು ಜನರು. ಇವರು ಹಲವಾರು ರೀತಿಯಿರ್ತಕ್ಕಂತಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಮತ್ತು ಇವರ ಅಭಿವೃದ್ಧಿ ಅಂತಕ್ಕಂಥದ್ದು ಅನಿವಾರ್ಯ ಮತ್ತು ಅಗತ್ಯ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಇವರ ಒಂದು ಸಮಸ್ಯೆಗಳಂತಕ್ಕಂಥ ಪರಿಹರಿಸುವಲ್ಲಿ ಒಂದು 3 ದೃಷ್ಟಿಕೋನಗಳಂತಕ್ಕಂಥವು ಇವೆ ಅಂತ ನಾವಿಲ್ಲಿ ಹೇಳ್ಬೋದು. ಅವು ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳಂತ ನಾವಿಲ್ಲಿ ಹೇಳ್ತೀವಿ. ಅವು ನೋಡಿದ ವಿದ್ಯಾರ್ಥಿಗಳೇ, ಈಗ ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳು ಅಂದರೆ ಈ ಬುಡಕಟ್ಟು ಅಂದರೆ ಕಲ್ಯಾಣ ಅಂತಕ್ಕಂಥದ್ದು ಬುಡಕಟ್ಟಿನವರ ಒಂದು ಅಂದರೆ ಅವರಿರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸುವುದು, ಅವರನ್ನು ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಜೀವನವನ್ನು ನೀಡುವಲ್ಲಿ ಹಲವಾರು ಸಮಾಜಶಾಸ್ತ್ರಜ್ಞರು ಒಂದು ನೀತಿಗಳನ್ನು ಜಾರಿಗೆ ತಂದರು ಅಂತ ನಾವಿಲ್ಲಿ ಹೇಳ್ಬೋದು. ಈ ಒಂದು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನೀತಿಗಳಂತಕ್ಕಂಥದ್ರೆ, ಒಂದನೇದು ಪ್ರತ್ಯೇಕತಾ ನೀತಿ, ಎರಡನೇದು ಸ್ವಾಂಗೀಕರಣ ನೀತಿ, ಮೂರನೇದು ಐಕ್ಯತಾ ನೀತಿ ಅಂತ ಹೇಳಿ 3 ಪ್ರಕಾರದ ಒಂದು ನೀತಿಗಳಂತಕ್ಕಂಥವು ಜಾರಿಗೆ ಬಂದವು ಅಂತ ನಾವಿಲ್ಲಿ ಹೇಳ್ಬೋದು. ಇದು ಒಂದನೇದು, ಇದರಲ್ಲಿ ಮೊದಲನೇದಾಗಿರ್ತಕ್ಕಂತಹ ಪ್ರತ್ಯೇಕತಾ ನೀತಿ ಅಂತಕ್ಕಂಥದ್ದು ಈ ಒಂದು ಬುಡಕಟ್ಟು ಜನರ ಒಂದು ಅಂದರೆ ಸಮಸ್ಯೆಗಳನ್ನು ಪರಿಹರಿಸಲಿ ಹೊಂದಿರತಕ್ಕಂಥ ನೀತಿ ಅಂತಕ್ಕಂಥದ್ದು. ಇದನ್ನು ಮೊದಲು ಈ ಒಂದು ನೀತಿಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ವೆರಿಯರ್, ಎಲ್ವಿನ್ ಮತ್ತು JH ಹಟನ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಈ ಒಂದು ಪ್ರತ್ಯೇಕತಾ ನೀತಿಯನ್ನು ಜಾರಿಗೆ ತಂದರು ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಪ್ರತ್ಯೇಕತಾ ನೀತಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ರೆ ವೆರಿಯರ್, ಎಲ್ವಿನ್ ಮತ್ತು JH ಹಟನ್ ಎಂಬ ಸಮಾಜಶಾಸ್ತ್ರಜ್ಞರು ಈ ಒಂದು ಪ್ರತ್ಯೇಕತಾ ನೀತಿಯನ್ನು ಜಾರಿಗೆ ತಂದರು. ಅಂದರೆ ಈ ಪ್ರತ್ಯೇಕತಾ ನೀತಿ ಅಂದರೆ ಏನಪ್ಪ ಅಂದರೆ, ಇವರನ್ನು ಈ ಒಂದು ಬುಡಕಟ್ಟು ಜನಾಂಗದವರನ್ನು ನಾವೇನು ಮಾಡಬೇಕು, ಈ ಒಂದು ನಾಗರಿಕ ಸಮಾಜದಿಂದ ದೂರ ಇಡಬೇಕು. ಮತ್ತು ಈ ಒಂದು ಬುಡಕಟ್ಟು ಜನರನ್ನು ಈ ಪ್ರತ್ಯೇಕವಾಗಿರಿಸುವುದು ಮತ್ತು ಅವರಿಗೆ ಈ ಒಂದು ನಾಗರಿಕ ಸಮಾಜದಲ್ಲಿರ್ತಕ್ಕಂತಹ ಅನ್ಯ ಸಂಸ್ಕೃತಿಯಿಂದ ನಾವೇನು ಮಾಡಬೇಕು, ದೂರ ಇಡಬೇಕು. ಅಂದರೆ ಅನ್ಯ ಧರ್ಮೀಯರ ಪ್ರಭಾವ ಅಂತಕ್ಕಂಥದ್ದು, ಅನ್ಯ ಧರ್ಮೀಯರ ಶೋಷಣೆ ಅಂತಕ್ಕಂಥದ್ದು, ಈ ಒಂದು ಹಲವಾರು ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಬುಡಕಟ್ಟು ಜನರನ್ನು ನಾವೇನು ಮಾಡಬೇಕು, ಪ್ರತ್ಯೇಕವಿಡಬೇಕು. ಮತ್ತು ಅವರು ಯಾವುದೇ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಅವ್ರ ಮೇಲೆ ಪ್ರಭಾವ ಬೀರಬಾರ್ದು, ಈ ರೀತಿಗೆ ಅವ್ರನ್ನ ನೋಡ್ಕೋಬೇಕು. ಇದು ಪ್ರತ್ಯೇಕತಾ ನೀತಿ ಅಂತಕ್ಕಂಥದ್ದು. ಮತ್ತು ಇವರಿಗೆ ನಾಗರಿಕ ಸಮಾಜದ ಮುಖ್ಯವಾಹಿನಿಗೆ ತರಬಾರ್ದು, ಅವ್ರನ್ನ ಅಲ್ಲಿ ಪ್ರತ್ಯೇಕವಾಗಿ ಇಡುವಂಥದ್ದು ಇದು ಒಂದು ನೀತಿ ಅಂತಕ್ಕಂಥದ್ದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಅನಿಯಂತ್ರಿತ ನಾಗರಿಕತೆಯಿಂದ ತಪ್ಪಿಸಲು ಅವರಿಗೆ ಸ್ವಯಂ ಆಡಳಿತ ಪ್ರದೇಶಗಳನ್ನು ಒದಗಿಸಿಕೊಡುವುದು ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ನಿರ್ಮಿಸುವುದು, ಇದು ಪ್ರತ್ಯೇಕತಾ ನೀತಿಯ ಒಂದು ಘೋಷಣೆ ಅಂತಕ್ಕಂಥದ್ದು. ಇಲ್ಲಿ ಅವ್ರಿಗೇನು ಮಾಡಬೇಕು, ಅನಿಯಂತ್ರಿತ ನಾಗರಿಕತೆ ಅಂತಕ್ಕಂಥದ್ದು, ಈ ನಾಗರಿಕ ಸಮಾಜ ಅಂತಕ್ಕಂಥದ್ದು ಹಲವಾರು ರೀತಿಗಳಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಅಂದರೆ ಈಗ ಕಾಲಕ್ಕೆ ನಾವೇನು ಮಾಡ್ತೀವಿ, ಈ ನಾಗರಿಕ ಸಮಾಜ ಅಂತಕ್ಕಂಥದ್ದು ಬದಲಾವಣೆಗಳಿರ್ತಕ್ಕಂಥ ಈ ಸಮಾಜದ ಬದಲಾವಣೆ ಅಂತಕ್ಕಂಥದ್ದು ಅವರ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತದೆ, ಬುಡಕಟ್ಟು ಜನಾಂಗದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಈ ಒಂದು ಪರಿಣಾಮ ಬೀರೋದ್ರನ್ನು ನಾವೇನು ಮಾಡಬೇಕು, ತಪ್ಪಿಸಬೇಕು. ಅವರಿಗೆ ಅವ್ರದೇ ಆಗಿರ್ತಕ್ಕಂತಹ ಸಂಸ್ಕೃತಿ ಇದೆ, ಧರ್ಮ ಇದೆ, ಅವ್ರದೇ ಆಗಿರ್ತಕ್ಕಂತಹ ಒಂದು ಕಲೆ ಅಂತಕ್ಕಂಥದ್ದು, ಅವ್ರದೇ ಆಗಿರ್ತಕ್ಕಂತಹ ಒಂದು ಜನಾಂಗ ಅಂತಕ್ಕಂಥದ್ದು ಬೇರೆ ಇರೋದ್ರಿಂದ ಅವ್ರಿಗೇನು ಮಾಡಬೇಕು, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರದೇಶವನ್ನು ಕೊಡಬೇಕು, ಪ್ರದೇಶದಲ್ಲಿ ವಾಸ ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಅವ್ರದೇ ಅಂದರೆ ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಜೀವನವನ್ನು ಸಾಗಿಸಲಿಕ್ಕೆ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಪರಿಸರವನ್ನು ನಿರ್ಮಿಸಿ ಅವ್ರಿಗೆ ಏನು ಮಾಡಬೇಕು, ಸ್ವಯಂ ಆಡಳಿತ ಮಾಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹಿಸಬೇಕು. ಇದು ಒಂದು ಐಕ್ಯತಾ ನೀತಿ ಅಂತಕ್ಕಂಥದ್ದು. ಮತ್ತು ರಾಷ್ಟ್ರೀಯ ಉದ್ಯಾನವನಗಳನ್ನು ಅವರಿಗೆ ನಿರ್ಮಿಸಬೇಕು. ಇದು ಒಂದು ಪ್ರತ್ಯೇಕತಾ ನೀತಿಯ ಒಂದು
ಇದು ಶಾಸನ ಅಂತ ನಾವಿಲ್ಲಿ ಹೇಳ್ಬೋದು. ಪ್ರತ್ಯೇಕತಾ ನೀತಿಯ ಒಂದು ಘೋಷಣೆ ಅಂತಕ್ಕಂಥದ್ದು ಹೇಳ್ಬೋದು. ಅಂದರೆ ಅವ್ರನ್ನ ಪ್ರತ್ಯೇಕವಿಡೋದ್ರಿಂದ ಅವರ ಸಮಸ್ಯೆಗಳಂತಕ್ಕಂಥವು ಬಗೆಹರಿತವೆ, ಸಮಸ್ಯೆಗಳಂತಕ್ಕಂಥವು ನಾವು ಹೋಗಲಾಡಿಸ್ಬೋದು. ಅಂದರೆ ಇಲ್ಲಿ ಬುಡಕಟ್ಟಿನವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಜನರಿರ್ತಕ್ಕಂತಹ ನಾಗರಿಕ ಸಮಾಜದಿಂದ ಅವ್ರನ್ನೇನು ಮಾಡಬೇಕು, ಪ್ರತ್ಯೇಕವಾಗಿರಿಸಿ ಅವ್ರಿಗೆ ಏನು ಬೇಕೋ ಅವ್ರ ಸೌಲಭ್ಯಗಳನ್ನು ಈ ಸರ್ಕಾರದಿಂದ ಸರ್ಕಾರದಿಂದ ಅವರಿಗೆ ವಹಿಸಿ ಅವ್ರದ್ದೇ ಆಗಿರ್ತಕ್ಕಂತಹ ಆಡಳಿತ ಅಂತಕ್ಕಂಥದ್ದು, ಅವ್ರದ್ದೇ ಆಗಿರ್ತಕ್ಕಂತಹ ಜೀವನ ಶೈಲಿಯನ್ನು ಹೊಂದ್ಕೊಳ್ಳಿಕ್ಕೆ, ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ದಾರಿಯನ್ನು ಮಾಡಿಕೊಡೋದು. ಇದು ಪ್ರತ್ಯೇಕತಾ ನೀತಿ ಅಂತಕ್ಕಂಥದ್ದು. ಈ ಒಂದು ಪ್ರತ್ಯೇಕತಾ ನೀತಿ ಅಂತಕ್ಕಂಥದ್ದು ಹಲವಾರು ಟೀಕೆಗಳಿಗೆ ಕೂಡ ಒಳಗಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಈ ಪ್ರತ್ಯೇಕತಾ ನೀತಿಯಿಂದ ಏನಾಗುತ್ತದೆ, ರಾಷ್ಟ್ರೀಯ ಭಾವೈಕ್ಯತೆ ಒಂದು ಅಡ್ಡಿಯಾಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇವರನ್ನು ಏನು ಮಾಡ್ಬೋದು, ಈ ಪ್ರತ್ಯೇಕತಾ ನೀತಿ ಅಂತಕ್ಕಂಥದ್ದು ಇರೋದ್ರಿಂದ, ಪ್ರತ್ಯೇಕವಾಗಿ ಇಡುವುದರಿಂದ ಅವರಿಗೆ ರಾಷ್ಟ್ರೀಯ ಭಾವೈಕ್ಯತೆಯ ಮನೋಭಾವನೆ ಅಂತಕ್ಕಂಥದ್ದು ಬೆಳೆಯೋದಿಲ್ಲ. ಇದು ಅವರು ಪ್ರತ್ಯೇಕವಾಗಿ ಇರೋದ್ರಿಂದ ಈ ರಾಷ್ಟ್ರೀಯ ಭಾವೈಕ್ಯತೆಗೆ ಒಂದು ಕುಂದು ಅಂತಕ್ಕಂಥದ್ದು ಬರುತ್ತದೆ ಅಂತ ಇಲ್ಲಿ ಹಲವಾರು ಸಮಾಜಶಾಸ್ತ್ರಜ್ಞ ಈ ಒಂದು ನೀತಿಯನ್ನು ಟೀಕೆಗೆ ಒಳಪಡಿಸಿದ್ರು ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ವಾಂಗೀಕರಣ ನೀತಿ ಅಂತಕ್ಕಂಥದ್ದು. ಎರಡನೇದು ಸ್ವಾಂಗೀಕರಣ ನೀತಿ. ಟಕ್ಕರ್ ಬಾಪಾ ಮತ್ತು GS ಗುರೆ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಈ ನೀತಿಯನ್ನು ಪ್ರತಿಪಾದಿಸಿದರು. ಒಂದು ಅಂಕದ ಪ್ರಶ್ನೆಗೆ ಬರ್ತಾವೆ ವಿದ್ಯಾರ್ಥಿಗಳೇ. ಸ್ವಾಂಗೀಕರಣ ನೀತಿಯನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ಟಕ್ಕರ್ ಬಾಪಾ ಮತ್ತು GS ಗುರೆ ಅಂತಕ್ಕಂಥದ್ದು. ಇದು ಈ ನೀತಿ ಅಂತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂತಹ ಈ ನಾಗರಿಕ ಸಮಾಜದೊಂದಿಗೆ ಈ ಒಂದು ಜನಾಂಗದವ್ರನ್ನ ಏನು ಮಾಡಬೇಕು, ಜನಾಂಗ ಅಂದರೆ ಸಮಾಜದೊಂದಿಗೆ ಕೂಡಿಸ್ಬೇಕು, ಅಂದರೆ ಸ್ವಾಂಗೀಕರಣ ಮಾಡಬೇಕು. ಇವನ್ನೇನು ಮಾಡಬೇಕು, ಸಮಾಜಕ್ಕೆ ಕರ್ಕೊಂಡು ಬಂದು, ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶಗಳಿಗೆ ಇವ್ರನ್ನ ಕರ್ಕೊಂಡು ಬಂದು ಅವ್ರಿಗೇನು ಮಾಡಬೇಕು, ಈ ಒಂದು ಕ್ರೈಸ್ತ ಧರ್ಮ ಇಲ್ಲ ಹಿಂದೂ ಧರ್ಮದ ಒಂದು ಧರ್ಮಕ್ಕೆ ಏನು ಮಾಡಬೇಕು, ಮತಾಂತರವನ್ನು ಗೊಳಿಸಬೇಕು. ಮತ್ತು ಈ ನಾಗರಿಕ ಸಮಾಜದಲ್ಲಿರುವಂತಹ ಹಲವಾರು ಸೌಲಭ್ಯಗಳನ್ನು ಅವ್ರಿಗೆ ಕೊಟ್ಟು ಅವ್ರಿಗೇನು ಮಾಡಬೇಕು, ಈ ಒಂದು ನಾಗರಿಕ ಸೌಲಭ್ಯಗಳನ್ನು ಕೊಡೋದ್ರಿಂದ ಅವರು ಕೂಡ ಏನು ಮಾಡ್ತಾರೆ, ನಾಗರಿಕರನ್ನಾಗಿ ಪರಿವರ್ತಿಸಿ ಅವರಲ್ಲಿ ನಾಗರಿಕ ಸಮಾಜದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದುಕಿ ಬಾಳಬೇಕು, ಒಂದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ತಕ್ಕಂಥ ಸವಲತ್ತುಗಳನ್ನು ಅವ್ರಿಗೆ ನೀಡಿ ಒಂದು ಮುಂದೆ ಬರ್ತಕ್ಕಂಥ ಒಂದು ಅವ್ರಿಗೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕು. ಅಂದರೆ ಅವ್ರ ಜೀವನದಲ್ಲಿ ಕೂಡ ಅವರು ಒಂದು ನೆಲೆಗಟ್ಟನ್ನು ಕಂಡುಕೊಳ್ಳಿಕ್ಕೆ ಈ ಸ್ವಾಂಗೀಕರಣ ನೀತಿಯಿಂದ ದಾರಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ಸ್ವಾಂಗೀಕರಣ ನೀತಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಮಾಜದಲ್ಲಿರುವ ಎಲ್ಲ, ಅಂದರೆ ಶೈಕ್ಷಣಿಕ ಅಂದರೆ ಅವ್ರಿಗೆ ಶಿಕ್ಷಣವನ್ನು ಕೊಡೋದು, ಮತ್ತು ಆರ್ಥಿಕವಾಗಿರ್ತಕ್ಕಂತಹ ಒಂದು ಏನಂದರೆ ಅವ್ರಿಗೆ ಈ ಕೃಷಿ ಹಿಡುವಳಿ ಅಂತಕ್ಕಂಥದ್ದು ಅವ್ರಿಗೊಂದೇ ಗೊತ್ತಿರೋದು. ಅದನ್ನು ಏನು ಮಾಡಬೇಕು, ನಾವು ಆಧುನಿಕ ತಂತ್ರಜ್ಞಾನದ ಮೂಲಕ ಅವ್ರಿಗೆ ಎಲ್ಲ ಹೇಳ್ಕೊಡ್ಬೇಕು. ಅಂದರೆ ಈ ಕೃಷಿ ಅಂತಕ್ಕಂಥದ್ದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಯಾವ ರೀತಿಯಾಗಿರ್ತಕ್ಕಂಥ ಕೃಷಿಯನ್ನು ಮಾಡಬೇಕು, ಮತ್ತು ಶೈಕ್ಷಣಿಕವಾಗಿ ಅವ್ರಿಗೆ ಒಂದು ಶಾಲಾ ಕಾಲೇಜುಗಳಲ್ಲಿ ಅವ್ರನ್ನ ಸೇರಿಸಿ ಶೈಕ್ಷಣಿಕವಾಗಿ ಮುಂದುವರಿಯಲು ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಸಾಮಾಜಿಕವಾಗಿ ಸಮಾಜದಲ್ಲಿ ಅವ್ರನ್ನ ಬೆರೆಸಿ ಅವರು ಎಲ್ಲ ನಾಗರಿಕ ಸಮಾಜದೊಂದಿಗೆ ಹೊಂದಿಕೊಂಡು ಬಾಳಲಿಕ್ಕೆ ನಾವು ಏನು ಮಾಡಬೇಕು, ಅವಕಾಶವನ್ನು ಮಾಡಿಕೊಡ್ಬೇಕು. ಇದು ಪ್ರಮುಖವಾಗಿರ್ತಕ್ಕಂಥ ಸ್ವಾಂಗೀಕರಣ ನೀತಿ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಇದು ಏನಾಗುತ್ತೆ ಅಂದರೆ, ಈ ನಾಗರಿಕ ಸಮಾಜದಿಂದ ಹೊಂದ್ಕೊಳ್ಳೋದ್ರಿಂದ ಅವರ ಅವಶ್ಯಕತೆಗಳಂತ ಪೂರೈಸಕೊಂಡಂತಾಗುತ್ತೆ. ಯಾವುದೇ ಸಮಸ್ಯೆಗಳಂತಕ್ಕಂಥದ್ದು ಇಲ್ಲಿ ಕಂಡು ಬರೋದಿಲ್ಲ. ಹೀಗೆ ಈ ಒಂದು ಸಮಸ್ಯೆಗಳಂತಕ್ಕಂಥವು ಪರಿಹಾರಗೊಳ್ಳಲಿಕ್ಕೆ ಈ ಒಂದು ಸ್ವಾಂಗೀಕರಣ ನೀತಿ ಅಂತಕ್ಕಂಥದ್ದು ಒಂದು ಅವಕಾಶ ಮಾಡಿಕೊಡುತ್ತೆ, ಒಂದು ಒಳ್ಳೆಯ ಅವಕಾಶ ಅಂತ ಕೂಡ ಇಲ್ಲಿ ಹೇಳ್ಬೋದು. ಇದು ಒಂದು ಸ್ವಾಂಗೀಕರಣ ನೀತಿ ಅಂತ ನಾವಿಲ್ಲಿ ಹೇಳ್ತೀವಿ. ಆದರೆ ಈ ಸ್ವಾಂಗೀಕರಣ ನೀತಿಯಿಂದ ಇದು ಒಂದು ಕೂಡ ಹಲವಾರು ಟೀಕೆಗಳಿಗೆ ಒಳಗಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಸ್ವಾಂಗೀಕರಣ ನೀತಿಯಿಂದ ಏನಾಗುತ್ತೆ, ಅವರ ಮೂಲ ಸಂಸ್ಕೃತಿಯನ್ನು ಅವರು ಮರ್ತು ಬಿಡ್ತಾರೆ. ಅವರ ಮೂಲ ಸಂಸ್ಕೃತಿ ಅಂತಕ್ಕಂಥದ್ದು ಮರೆಯಾಗುತ್ತೆ. ಇದು ಈ ರೀತಿಯಾಗಿರ್ತಕ್ಕಂಥ ಟೀಕೆಗೆ ಒಳಗಾಗಿದೆ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಐಕ್ಯತಾ ನೀತಿ ಅಂತಕ್ಕಂಥದ್ದು. ಇಲ್ಲಿ ಐಕ್ಯತಾ ನೀತಿ ಅಂತಕ್ಕಂಥದ್ದು ಇದನ್ನು ಜವಾಹರ್ಲಾಲ್ ನೆಹರು ಮತ್ತು MN ಶ್ರೀನಿವಾಸ್ ಮತ್ತು DN ಮಜುಮ್ದಾರ್ ಅಂತಕ್ಕಂಥ ಈ ಸಮಾಜಶಾಸ್ತ್ರಜ್ಞರು ವ್ಯಕ್ತಪಡಿಸಿದ್ದಾರೆ, ಈ ನೀತಿಯನ್ನು ಪ್ರತಿಪಾದಿಸಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಐಕ್ಯತಾ ನೀತಿ ಅಂತಕ್ಕಂಥದ್ದು. DN ಮಜುಮ್ದಾರ್ ಮತ್ತು MN ಶ್ರೀನಿವಾಸ್ ಮತ್ತು ಜವಾಹರ್ಲಾಲ್ ನೆಹರು ಅಂತಕ್ಕಂಥವರು ಈ ನೀತಿಯನ್ನು ಪ್ರತಿಪಾದಿಸಿದರು. ಈ ನೀತಿ ಅಂತಕ್ಕಂಥದ್ದು ಇವರು ಈ ನೀತಿ ಏನು ಹೇಳುತ್ತಪ್ಪ ಅಂತಂದರೆ, ಈ ಒಂದು ಬುಡಕಟ್ಟು ಜನರನ್ನು ಏನು ಮಾಡಬೇಕು, ಅವರ ಸಂಸ್ಕೃತಿಯನ್ನು ಕೂಡ ಪ್ರೋತ್ಸಾಹಿಸಬೇಕು ಮತ್ತು ನಾಗರಿಕ ಸೌಲಭ್ಯಗಳನ್ನು ಅವ್ರಿಗೂ ಕೊಡಬೇಕು. ಅಂದರೆ ಎರಡು ಮಿಶ್ರವಾಗಿರ್ತಕ್ಕಂತಹ ಒಂದು ನೀತಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಅವರಿಗೆ ಯಾವ ಸೌಲಭ್ಯಗಳು ಬೇಕು, ಈಗ ನಾಗರಿಕ ಸಮಾಜದಲ್ಲಿರ್ತಕ್ಕಂತಹ ಹಲವಾರು ಸೌಲಭ್ಯಗಳು, ಈಗ ಶಿಕ್ಷಣ ಆರ್ಥಿಕವಾಗಿ ಸಾಮಾಜಿಕವಾಗಿ
ಮತ್ತು ಧಾರ್ಮಿಕವಾಗಿರ್ತಕ್ಕಂತಹ ಸವಲತ್ತುಗಳನ್ನು ನೀಡಬೇಕು ಮತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಬೇಕು ಅವುಗಳನ್ನು ಪರಿಹಾರವನ್ನು ಕಂಡುಕೊಳ್ಬೇಕು. ಮತ್ತು ಮೂಲ ಸಂಸ್ಕೃತಿಯಾಗಿರ್ತಕ್ಕಂಥ ಅವ್ರದ್ದೇ ಆಗಿರ್ತಕ್ಕಂಥ ಮೂಲ ಸಂಸ್ಕೃತಿ ಅಂತಕ್ಕಂಥದ್ದು ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕಲೆ ಆಗಿರ್ಬೋದು, ಮತ್ತು ಅವರ ಒಂದು ಧರ್ಮ ಅಂತಕ್ಕಂಥದ್ದಾಗಿರ್ಬೋದು, ಅವ್ರ ಭಾಷೆ ಆಗಿರ್ಬೋದು, ಅವುಗಳನ್ನೆಲ್ಲ ಅವನೇನು ಮಾಡಬೇಕು, ಪ್ರೋತ್ಸಾಹಿಸಬೇಕು. ಇದು ಐಕ್ಯತಾ ನೀತಿ ಅಂತಕ್ಕಂಥದ್ದು ಹೀಗೆ ಹೇಳುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದರಿಂದ ಅವರು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರನ್ನು ಗುರುತಿಸಬೇಕು. ಸಮಾಜದಲ್ಲಿ ಇವರನ್ನು ಗುರುತಿಸಿ ಅವರಿಗೆ ಕೂಡ ಒಂದು ಪ್ರೋತ್ಸಾಹವನ್ನು ನೀಡೋದು ಈ ನೀತಿಯ ಒಂದು ಗುರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಇಲ್ಲಿರ್ತಕ್ಕಂಥ ಮತ್ತೆ ಏನು ಮಾಡಬೇಕು, ಅವರಿಗೆ ಆಧುನಿಕ ಸೌಲಭ್ಯಗಳಂತಕ್ಕಂಥವು ನಾವು ಏನು ಮಾಡ್ತೀವಿ, ಈ ಸಮಾಜದಲ್ಲಿರ್ತಕ್ಕಂತಹ ಒಂದು ನಾಗರಿಕ ಸಮಾಜದಲ್ಲಿರುವಂತಹ ಹಲವಾರು ಸೌಲಭ್ಯಗಳಂತಕ್ಕಂಥವನ್ನ ಅವರಿಗೆ ಒದಗಿಸ್ಕೊಟ್ಟು ಒಂದು ಈ ಸಮಾಜದಲ್ಲಿ ಅವ್ರನ್ನ ಬೆರೆಸಿ ಮತ್ತು ಅವ್ರಿಗೆ ಯಾವ ರೀತಿ ಇರ್ತಕ್ಕಂತಹ ಒಂದು ಅವಶ್ಯವಾಗಿರ್ತಕ್ಕಂತಹ ಶಿಕ್ಷಣ ಆಗಿರ್ಬೋದು ಮತ್ತು ಆರ್ಥಿಕತೆ ಆಗಿರ್ತಕ್ಕಂತಹ ಎಲ್ಲ ಈ ಒಂದು ಅನುಕೂಲಗಳನ್ನು ಒದಗಿಸಿ ಅವ್ರನ್ನೇನು ಮಾಡಬೇಕು, ಒಂದು ಸರಾಗವಾಗಿ ಒಂದು ಸದೃಢವಾಗಿರ್ತಕ್ಕಂತಹ ಜೀವನವನ್ನು ನಡೆಸಲಿಕ್ಕೆ ಒಂದು ಕಾರಣವನ್ನು ನಿರ್ದಿಷ್ಟವಾಗಿರ್ತಕ್ಕಂತಹ ಜೀವನವನ್ನು ಸಾಗಿಸಲಿಕ್ಕೆ ಅವ್ರಿಗೇನು ಮಾಡಬೇಕು, ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಹೇಳ್ಬೋದು. ಇದು ಒಂದು ಐಕ್ಯತಾ ನೀತಿ ಅಂತಕ್ಕಂಥದ್ದು ಇದು ಈ ರೀತಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇವು ಪ್ರಮುಖವಾಗಿ 5 ಅಂಕದ ಪ್ರಶ್ನೆಗೆ ಬರ್ತಕ್ಕಂತಹ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ವಿವರಿಸಿ ಅಂತ ಹೇಳಿದರೆ ಈ 3 ಪ್ರತ್ಯೇಕತಾ ನೀತಿ, ಸ್ವಾಂಗೀಕರಣ ನೀತಿ ಮತ್ತು ಐಕ್ಯತಾ ನೀತಿ ಅಂತಕ್ಕಂಥದ್ದು ಇವನ್ನ ಯಾರು ಪ್ರತಿಪಾದಿಸಿದರು ಮತ್ತು ಏನಂತ ಹೇಳಿ ಇದನ್ನು ಬರೀಬೇಕಾಗುತ್ತೆ. ಇದು 5 ಅಂಕದ ಪ್ರಶ್ನೆಗೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಇದು ಈಗ ಹಿಂಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಬುಡಕಟ್ಟು ಪಂಚಶೀಲ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಬುಡಕಟ್ಟು ಪಂಚಶೀಲ, ಟ್ರೈಬಲ್ ಒಂದು ಪಂಚಶೀಲ ಅಂತಕ್ಕಂಥದ್ದು. ಇಲ್ಲಿ ಈ ಟ್ರೈಬಲ್ ಪಂಚಶೀಲ ಅಂತಕ್ಕಂಥದ್ದು ಇದು ಏನಂದರೆ, ಈ ಒಂದು ಬುಡಕಟ್ಟು ಜನರ ಒಂದು ಪರಿಶಿಷ್ಟ ಪಂಗಡದವರ ಒಂದು ಅಭಿವೃದ್ಧಿಗೆ ಒಂದು 5 ತತ್ವಗಳಂತಕ್ಕಂಥವು ಜಾರಿಗೆ ಬಂದವು. ಇದು ಅವರ ಒಂದು ಅಭಿವೃದ್ಧಿ ಏಳಿಗೆ ಅಂತಕ್ಕಂಥದ್ದು ಸಾಧಿಸಲಿಕ್ಕೆ ಈ ಒಂದು ಸಮಾಜಶಾಸ್ತ್ರಜ್ಞರು ಅಂತಕ್ಕಂಥದ್ದು ಒಂದು ಪಂಚಶೀಲ ತತ್ವಗಳು ಅಂತಕ್ಕಂತ ಹೇಳಿ ಒಂದು ಜಾರಿಗೆ ತಂದರು. ಅವುಗಳನ್ನು ಈಗ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಜವಾಹರ್ಲಾಲ್ ಈ ಒಂದು ಬುಡಕಟ್ಟು ಪಂಚಶೀಲ ಅಂತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಅವರು ವೇರಿಯರ್ ಎಲ್ವಿನ್ ಅಂತಕ್ಕಂತಹ ಸಮಾಜಶಾಸ್ತ್ರಜ್ಞರಿವರು ದಿ ಫಿಲಾಸಫಿ ಆಫ್ ನೇಫಾ ಎಂಬ ಗ್ರಂಥ ಅಂತಕ್ಕಂಥದ್ದು ಇದು ಈ ಕೃತಿಗೆ ಬರೆದಿರುವ ಮುನ್ನುಡಿಯಲ್ಲಿ ಐಕ್ಯತೆಯ 5 ಮೂಲ ತತ್ವಗಳನ್ನು ಸೂಚಿಸಿದರು. ಅಂದರೆ ಇಲ್ಲಿ ಸೂಚಿಸಿದರು ಆ 5 ನಿಯಮಗಳನ್ನು ಬುಡಕಟ್ಟು ಪಂಚಶೀಲ ಅಂತ ಹೇಳಿ ಕರೀತಾರೆ. ಇದು 1 ಅಂಕದ ಪ್ರಶ್ನೆಗೆ ಬರುವಂತಹ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಇಲ್ಲಿ ಏನಂದರೆ, ಒಂದು ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದರು, ವೇರಿಯರ್ ಎಲ್ವಿನ್ ಅಂತಕ್ಕಂತಹ ಒಬ್ಬ ಸಮಾಜಶಾಸ್ತ್ರಜ್ಞರ ಒಂದು ಗ್ರಂಥ ಅಂತಕ್ಕಂಥದ್ದು ದಿ ಫಿಲಾಸಫಿ ಆಫ್ ನೇಫಾ ಎಂಬ ಕೃತಿಗೆ ಬರೆದಿರುವ ಮುನ್ನುಡಿಯಲ್ಲಿ ಅವರು ಬರ್ತಿರ್ತಕ್ಕಂಥ ಮುನ್ನುಡಿಯಲ್ಲಿ ಐಕ್ಯತೆಯ 5 ಮೂಲ ತತ್ವಗಳನ್ನು ಸೂಚಿಸಿದರಲ್ಲ 5 ತತ್ವಗಳನ್ನು ಸೂಚಿಸಿದರು. ಆ 5 ಮೂಲ ತತ್ವಗಳು, ಆ ನಿಯಮಗಳನ್ನು, ಆ 5 ನಿಯಮಗಳನ್ನು ನಾವು ಬುಡಕಟ್ಟು ಪಂಚಶೀಲ ಅಂತ ಹೇಳಿ ಕರಿತೀವಿ ಅಂಥೇಳಿ ಇದು ಈ ರೀತಿಯಾಗಿ ಹೇಳಿದ್ರು. ಅಂದರೆ 1 ಅಂಕದ ಪ್ರಶ್ನೆಗೆ ಬರ್ತಕ್ಕಂಥದ್ದು ಇದು. ಅಂದರೆ ಪಂಚಶೀಲ ತತ್ವಗಳು ಅಂತಕ್ಕಂಥದ್ದು ಇದು ಪ್ರಮುಖವಾಗಿ 5 ಅಂಕದ ಒಂದು ಪ್ರಶ್ನೆಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಒಂದು ಬುಡಕಟ್ಟು ಪಂಚಶೀಲ ಒಂದು ತತ್ವಗಳನ್ನು ವಿವರಿಸಿ ಅಂತ ಕೇಳಿದ್ರೆ 5 ಅಂಕಕ್ಕೆ ಬರ್ತಕ್ಕಂಥದ್ದು. 1ನೇದು ಇಲ್ಲಿ ನೋಡಿ, ಈ ಥರ ಬರೆದಿದೆ. 1ನೇದು ಅಂತಕ್ಕಂಥದ್ದು ಅವ್ರಿಗೆ ಅಂದರೆ ಅವರ ಅಭಿವೃದ್ಧಿ ಆಗಲಿಕ್ಕೆ ನಾವೇನು ಮಾಡಬೇಕು, ಇವು ಒಂದು ಯಾವ ರೀತಿಯಾಗಿರ್ತಕ್ಕಂಥ ತತ್ವಗಳಂತಕ್ಕಂಥದ್ದಿವೆ ಅಂತ ನೋಡೋದಾದರೆ, 1ನೇದು ಬುಡಕಟ್ಟು ಪಂಗಡಗಳು ತಮ್ಮದೇ ಆದ ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲು ಅವಕಾಶ ನೀಡಬೇಕು ಮತ್ತು ಅವರ ಮೇಲೆ ಬಲವಂತವಾಗಿ ಏನನ್ನು ಹೇರಬಾರ್ದು. ಅವರ ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಎಲ್ಲ ವಿಧದಲ್ಲೂ ಏನು ಮಾಡಬೇಕು, ಪ್ರೋತ್ಸಾಹವನ್ನು ನೀಡಬೇಕು, ಪ್ರೋತ್ಸಾಹಿಸಬೇಕು. ಇದು 1ನೇ ತತ್ವ ಅಂತಕ್ಕಂಥದ್ದು. ಅಂದರೆ ಬುಡಕಟ್ಟು ಪಂಗಡಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಲು ಅವರತಕ್ಕಂಥ ಶಕ್ತಿ ಅಂತಕ್ಕಂಥ ಅವರ ಸಾಮರ್ಥ್ಯ ಬುದ್ಧಿಶಕ್ತಿಗೆ ಹೊಂದಿರತಕ್ಕಂತಹ ಒಂದು ಸಾಮರ್ಥ್ಯದಿಂದ ಅವ್ರೇನು ಮಾಡಬೇಕು, ಅಭಿವೃದ್ಧಿ ಹೊಂದಲು ಅವರಿಗೆ ಅವಕಾಶ ನೀಡಬೇಕು. ಮತ್ತು ಏನು ಮಾಡಬೇಕು, ಅವರ ಮೇಲೆ ಬಲವಂತವಾಗಿರ್ತಕ್ಕಂಥ ಯಾವುದೇ ನಿಯಮವನ್ನು ಏನನ್ನೇ ಹೇರಬಾರ್ದು. ಮತ್ತು ಅವರ ಸಂಪ್ರದಾಯ ಆಗಿರ್ತಕ್ಕಂಥ ಕಲೆ ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾವು ಪ್ರೋತ್ಸಾಹಿಸಬೇಕು.
ಇದರಿಂದ ಅವರ ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧ್ಯವಾಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಅವ್ರಿಗೆ ಯಾವುದೇ ಇರತಕ್ಕಂತಹ ಒಂದು ನಿಯಮಗಳಾಗಲಿ ನಿರ್ಬಂಧಗಳಂತಕ್ಕಂಥವನ್ನ ಹೇರಬಾರ್ದು. ಮತ್ತು ಅವರ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು, ಅವರ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು, ಅದರಿಂದ ಅವ್ರಿಗೆ ಮುಂದೆ ಬರಲಿಕ್ಕೆ, ಮುಂದೆ ಆ ಒಂದು ನಡೀಲಿಕ್ಕೆ ಅವ್ರಿಗೆ ಏನು ಮಾಡಬೇಕು, ಅನುಕೂಲವನ್ನು ಮಾಡಿಕೊಡ್ಬೇಕು. ಅವ್ರ ಸಂಸ್ಕೃತಿ ಕಲೆಯನ್ನು ನಾವೇನು ಮಾಡಬೇಕು, ಪ್ರೋತ್ಸಾಹವನ್ನು ಮಾಡೋದ್ರಿಂದ ಅವರ ಒಂದು ಮುಂದಿನ ಜೀವನ ಅಂತಕ್ಕಂಥ ಸಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳ್ಬೋದು. ಇದು ಮೊದಲೇ ಪಾಯಿಂಟ್ ವಿದ್ಯಾರ್ಥಿಗಳೇ. ಎರಡನೇದ್ದು, ಭೂಮಿ ಮತ್ತು ಅರಣ್ಯಗಳ ವಿಚಾರಗಳಲ್ಲಿ ಅವರ ಭೂಮಿ ಮತ್ತು ಅರಣ್ಯ ವಿಚಾರಗಳಲ್ಲಿ ಬುಡಕಟ್ಟು ಹಕ್ಕುಗಳನ್ನು ಗೌರವಿಸಬೇಕು. ಅಂದರೆ ಈ ಭೂಮಿ ಅಂತಕ್ಕಂಥದ್ದು ಅರಣ್ಯ, ಅವರು ಏನು ಮಾಡ್ತಾರೆ, ಒಂದು ಅರಣ್ಯ ಪ್ರದೇಶಗಳಲ್ಲಿ ಗುಡ್ಡಗಾಡಲ್ಲಿ ವಾಸಿಸುವುದರಿಂದ ಅರಣ್ಯ ಮತ್ತು ಭೂಮಿ ಅಂತಕ್ಕಂಥದ್ದು ಇದೆಯಲ್ಲ, ಅವುಗಳನ್ನು ಅವರಿಗಿರ್ತಕ್ಕಂಥ ಹಕ್ಕುಗಳನ್ನು ನಾವೇನು ಮಾಡಬೇಕು, ಗೌರವಿಸಬೇಕು. ಈ ಒಂದು ತತ್ವ ಅಂತಕ್ಕಂಥದ್ದು ಹೇಳ್ತದೆ. ಅಲ್ಲಿರ್ತಕ್ಕಂಥ ಯಾವುದೇ ಇರ್ತಕ್ಕಂಥ ಅವರು ಯಾವ ರೀತಿ ಅಂದರೆ ಭೂಮಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಅವರು ಜೀವನವನ್ನು ವ್ಯವಸಾಯಕ್ಕೆ ಉಪಯೋಗಿಸ್ತಕ್ಕಂಥ ಭೂಮಿಯನ್ನು ನಾವೇನು ಮಾಡಬೇಕು, ಒಂದು ತೆಗೆದುಕೊಳ್ಬಾರ್ದು. ಸರ್ಕಾರ ಅಂತಕ್ಕಂಥದ್ದು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಾರ್ದೆ ಅವರಿಗೆ ಬಿಟ್ಟು ಅವರು ಅಲ್ಲಿ ಒಂದು ಕೃಷಿ ಒಂದು ಮಾಡೋದ್ರಿಂದ ಅವರ ಒಂದು ಸ್ಥಿತಿ ಅಂತಕ್ಕಂಥದ್ದು ಸುಧಾರಿಸೋದ್ರಿಂದ ಮತ್ತು ಅಲ್ಲಿರ್ತಕ್ಕಂತಹ ಒಂದು ಅರಣ್ಯ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಅವು ತಮ್ಮ ಅನುಕೂಲಕ್ಕಾಗಿ ಬಳಸ್ಕೊಳ್ತಾರಲ್ಲ, ಅದನ್ನು ನಾವೇನು ಮಾಡಬೇಕು, ಗೌರವಿಸಬೇಕು. ಅದನ್ನು ನಾವೇನು ಮಾಡಬಾರ್ದು, ಅವ್ರಿಗೆ ಒಂದು ಸರ್ಕಾರದಕ್ಕೆ ಅಧೀನಕ್ಕೆ ತೆಗೆದುಕೊಂಡು ಅವ್ರಿಗೆ ಅಂದರೆ ಭೂಮಿ ಇರಲ್ಲ, ಒಂದು ಜೀವನ ಮಾಡಲಿಕ್ಕೆ ಯಾವುದೇ ರೀತಿಯಾಗಿ ಆರ್ಥಿಕವಾಗಿ ಒಂದು ಕೆಲಸಗಳು ಇರಲಾರ್ದಕ್ಕೆ ಏನು ಮಾಡಬೇಕು, ಅವ್ರಿಗೆ ನಾವು ಬುಡಕಟ್ಟು ಹಕ್ಕು, ಅವ್ರಿಗೆ ಇರ್ತಕ್ಕಂಥ ಹಕ್ಕುಗಳನ್ನು ನಾವೇನು ಮಾಡಬೇಕು, ಗೌರವಿಸಬೇಕು. ಇದು ಎರಡನೇ ಒಂದು ತತ್ವ ಅಂತಕ್ಕಂಥದ್ದು. ಮೂರನೇದು, ಬುಡಕಟ್ಟು ಪ್ರದೇಶಗಳ ಆಡಳಿತ ಅಭಿವೃದ್ಧಿಗಳಿಗೆ ಸಂಬಂಧಿಸಿದಂತೆ ಅವರಿಗೆ ತರಬೇತಿ ನೀಡಿ ಅವರದೇ ತಂಡವನ್ನು ಕಟ್ಕೋಬೇಕು. ಪ್ರಾರಂಭಿಕ ಹಂತದಲ್ಲಿ ಹೊರಗಿನ ತಂತ್ರಜ್ಞರ ನೆರವು ಅಗತ್ಯವಾದದ್ದು. ಆದರೆ ಬುಡಕಟ್ಟು ಕ್ಷೇತ್ರಗಳಲ್ಲಿ ಹೊರಗಿನವರ ಪ್ರವೇಶವನ್ನು ಸಾಧ್ಯವಾದಷ್ಟು ಏನು ಮಾಡಬೇಕು, ತಪ್ಪಿಸಬೇಕು. ಇಲ್ಲಿ ಅವ್ರಿಗೇನು ಮಾಡಬೇಕು ಅಂದರೆ, ಒಂದು ಬುಡಕಟ್ಟು ಪ್ರದೇಶಗಳಲ್ಲಿ ಆಡಳಿತ ಅಭಿವೃದ್ಧಿ ಸಂಬಂಧಿಸಿದಂತೆ ಅವ್ರಿಗೇನು ಮಾಡಬೇಕು, ತರಬೇತಿಯನ್ನು ನೀಡಬೇಕು. ಅಂದರೆ ಅವರು ಒಂದು ಬುಡಕಟ್ಟು ಜನಾಂಗದವರು ಈ ಪ್ರಮುಖವಾಗಿ ಅವ್ರೇನು ಮಾಡ್ತಾರೆ, ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡೋದ್ರಿಂದ ಅವರು ಒಂದು ಅಭಿವೃದ್ಧಿಯನ್ನು ಯಾವ ರೀತಿ ಸಾಧಿಸಬೇಕು ಎಂಬುದರ ಬಗ್ಗೆ ಅವ್ರು ಏನು ಮಾಡಬೇಕು, ತರಬೇತಿಯನ್ನು ನೀಡಬೇಕು, ಶಿಕ್ಷಣವನ್ನು ಕೊಡಬೇಕು. ಆರ್ಥಿಕವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಸಾಧಿಸಬಹುದು, ಈ ರೀತಿಯಾಗಿರ್ತಕ್ಕಂತಹ ಎಲ್ಲ ಒಂದು ಅಭಿವೃದ್ಧಿಯಲ್ಲಿ ಬರುವಂತಹ ಒಂದು ಹಲವಾರು ಅಂಶಗಳ ಬಗ್ಗೆ ನಾವೇನು ಮಾಡಬೇಕು, ತರಬೇತಿಯನ್ನು ನೀಡಬೇಕು. ಮತ್ತು ಅವ್ರದ್ದೇ ಇರ್ತಕ್ಕಂಥ ಒಂದು ತಂಡವನ್ನು ಕಟ್ಕೋಬೇಕು. ಒಂದು ತಂಡ ಅಂತಕ್ಕಂಥ ಸಮೂಹವನ್ನು ಕಟ್ಕೊಂಡು ನಾವು ಚಿಂತನೆಯನ್ನು ಮಾಡಲಿಕ್ಕೆ ಅವ್ರಿಗೆ ಬಿಡಬೇಕು. ಯಾವ ರೀತಿ ನಾವು ಒಂದು ಕೆಲಸವನ್ನು ಹಮ್ಮಿಕೊಂಡ್ರೆ ನಾವು ಮುಂದೆ ಹೋಗ್ಬೋದು, ಅಂದರೆ ಜೀವನದಲ್ಲಿ ಮುಂದೆ ಬರಬಹುದು. ಈ ರೀತಿಯಾಗಿರ್ತಕ್ಕಂಥ ಅವರಲ್ಲೇ ಏನು ಮಾಡಬೇಕು, ಒಂದು ಇದನ್ನು ತಂಡವನ್ನು ಕಟ್ಕೊಳ್ಳಿಕ್ಕೆ ಬಿಡಬೇಕು. ಮತ್ತು ಪ್ರಾರಂಭಿಕ ಹಂತದಲ್ಲಿ ಹೊರಗಿನ ತಂತ್ರಜ್ಞಾನವನ್ನು ನೆರವನ್ನು ಪಡ್ಕೊಂಡು ನಂತರ ಏನು ಮಾಡಬೇಕು, ಅವ್ರಿಗೆ ಆ ಬುಡಕಟ್ಟು ಕ್ಷೇತ್ರದಿಂದ ಹೊರಗಿನವ್ರನ್ನ ನಾವೇನು ಮಾಡಬೇಕು, ಸಾಧ್ಯವಾದಷ್ಟು ಹೊರಗೆ ಇಡಬೇಕು. ಅಂದರೆ ಈಗ ಈ ಒಂದು ತರಬೇತಿ ನೀಡುವಲ್ಲಿ ಹೊರಗಿನ ತಂತ್ರಜ್ಞಾನವನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೋಬೇಕು. ಅಂದರೆ ನಾಗರಿಕ ಸಮಾಜವನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊಂಡು ಅವ್ರನ್ನೇನು ಮಾಡಬೇಕು, ಮತ್ತು ಬುಡಕಟ್ಟ ಜನರಿಂದ ಅವ್ರನ್ನ ಏನು ಮಾಡಬೇಕು, ದೂರ ಇಡಬೇಕು ಅಂತ ಹೇಳಿ ಇದು ಮೂರನೇ ತತ್ವ ಅಂತಕ್ಕಂಥದ್ದು ಇಡಬೇಕು ಅಂತಕ್ಕಂಥದ್ದು. ಅಂದರೆ ಅವ್ರಿಗೆ ತರಬೇತಿ ಅಂತಕ್ಕಂಥದ್ದು ಈ ನಾಗರಿಕ ಸಮಾಜದಿಂದ ಕೊಡಿಸ್ಬೇಕು, ಯಾವ ರೀತಿ ಜೀವನವನ್ನು ಸಾಗಿಸಬೇಕು. ಅವರಲ್ಲಿ ಈಗ ಅವ್ರ ಹಿಂದಿನಿಂದ ಬಂದಿರತಕ್ಕಂಥ ಕೃಷಿ ಪದ್ಧತಿ ಅಂತಕ್ಕಂಥದ್ದು ಇರುತ್ತೆ, ಅಲ್ಲಿ ಸುಧಾರಣೆ ಯಾವ ರೀತಿಯಾಗಿರ್ತಕ್ಕಂಥ ಸುಧಾರಣೆಯನ್ನು ಮಾಡಬೇಕು. ಮತ್ತು ಇದು ಸಂಸ್ಕೃತಿ ಅಂತಕ್ಕಂಥದ್ದು ಯಾವ ರೀತಿ ಪ್ರೋತ್ಸಾಹಿಸಬೇಕು, ಅವ್ರ ಮುಂದೆ ಏನು ಪ್ರೋತ್ಸಾಹಿಸಿದ್ರೆ ಮುಂದೆ ಏನಾಗ್ಬೋದು, ಅವ್ರಿಗೆ ಅನುಕೂಲತೆಗಳನ್ನು ಒದಗಿಸ್ಕೊಡೋದು. ಈ ರೀತಿ ಇರ್ತಕ್ಕಂತಹ ಎಲ್ಲ ತರಬೇತಿಗಳನ್ನು ಶೈಕ್ಷಣಿಕವಾಗಿ ಅವ್ರ ತರಬೇತಿಯನ್ನು ನೀಡೋದು, ಒಂದು ವಿದ್ಯಾಭ್ಯಾಸ ಅಂತಕ್ಕಂಥ ಅವರಲ್ಲಿ ಕೊಡಿಸೋದು. ಅಂದರೆ ಅವ್ರಿಗಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಅವ್ರಿಗೆ ಕೊಡಬೇಕು. ಇದು ಈ ರೀತಿ ಇರ್ತಕ್ಕಂಥ ತರಬೇತಿಗಳನ್ನು ಅವ್ರಿಗೆ ನೀಡೋದ್ರಿಂದ ಅವ್ರಿಗೆ ಏನು ಮಾಡಬೇಕು, ಪ್ರಾರಂಭಿಕ ಹಂತದಲ್ಲಿ ಅವ್ರಿಗೆ ತರಬೇತಿ ನೀಡೋದ್ರಲ್ಲಿ ಪ್ರಾರಂಭಿಕ ಹಂತದಲ್ಲಿ ತಂತ್ರಜ್ಞಾನ ನೆರವು ಪಡೆದು ಮತ್ತು ಏನು ಮಾಡಬೇಕು, ಆ ಬುಡಕಟ್ಟು ಕ್ಷೇತ್ರದ ಹೊರಗಿನವ್ರ ಪ್ರದೇಶನ ಮತ್ತು ಏನು ಮಾಡಬೇಕು, ಅವ್ರಿಗೆ ತಪ್ಪಿಸಬೇಕು. ಯಾವುದೇ ಅನ್ಯ ಧರ್ಮೀಯರ ಅನ್ಯ ಸಂಸ್ಕೃತಿಯ ಪ್ರಭಾವ ಬೀಳಲಾರ್ದಾಗೆ ಅವ್ರನ್ನ ನೋಡ್ಕೊಳ್ಬೇಕು. ಇದು ಪಂಚಶೀಲ ತತ್ವದ ಮೂರನೇ ತತ್ವ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕನೇದಿದು, ಬುಡಕಟ್ಟು ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಹಲವಾರು ಯೋಜನೆಗಳನ್ನು ಕೈಗೊಳ್ಳಬಾರ್ದು. ಅವರಿಗೆ ಪೂರಕವಾಗಿ ಕೆಲಸ ಮಾಡಬೇಕಲ್ಲದೆ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಕೆಲಸ ಮಾಡಬಾರ್ದು. ಅಂದರೆ ಇದು ನಾಲ್ಕನೇ ಪಾಯಿಂಟ್ ವಿದ್ಯಾರ್ಥಿಗಳೇ.
ಇಲ್ಲಿ ಬುಡಕಟ್ಟು ಪ್ರದೇಶಗಳಲ್ಲಿ ಏಕಕಾಲಕ್ಕೆ ಹಲವಾರು ಯೋಜನೆಗಳನ್ನು ತರಬಾರ್ದು. ಅಂದರೆ ಈಗ ಸರ್ಕಾರ ಅಂತಕ್ಕಂಥದ್ದು ಹಲವಾರು ಯೋಜನೆಗಳನ್ನು ನಾಗರಿಕ ಸಮಾಜದಲ್ಲಿ ಯಾವ ರೀತಿಯಾಗಿ ಯೋಜನೆಗಳನ್ನು ತರುತ್ತದೆ. ಈಗ ಈಗ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು, ಈ ಆಹಾರ ಅಂತಕ್ಕಂಥದ್ದು ಯಾವುದೋ ಒಂದು ಆಹಾರ ಪದ್ಧತಿ ಇರತಕ್ಕಂಥ ಒಂದು ಹಲವಾರು ಕಾರ್ಯಕ್ರಮಗಳಂತಕ್ಕಂಥವು ಬರ್ತವೆ. ಮತ್ತು ಈ ಶಿಕ್ಷಣ ಪದ್ಧತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಬರ್ತವೆ. ಇವುಗಳನ್ನು ಏನು ಮಾಡಬಾರ್ದು, ಒಂದೇ ಕಾಲಕ್ಕೆ ತರಬಾರ್ದು. ಯಾಕಂದರೆ ಅಲ್ಲಿರ್ತಕ್ಕಂಥ ಜನರು ಅನಕ್ಷರಸ್ಥರು. ಒಂದೇ ಅಂದರೆ ಯಾವ ರೀತಿಯಾಗಿರ್ತಾರೆ ಅನಕ್ಷರಸ್ಥರು ಏನು ಮಾಡಬೇಕು, ಹಂತ ಹಂತವಾಗಿ ಅವ್ರನ್ನ ಶಿಕ್ಷಣ ಅಂತಕ್ಕಂಥದ್ದು ಕೊಡಬೇಕು. ಅವರಿಗೆ ಸ್ವಾವಲಂಬನೆ ಬದುಕನ್ನು ಮಾಡಲಿಕ್ಕೆ ಕಲಿಸ್ಕೊಡ್ಬೇಕು. ಇವು ಈ ಥರ ಯೋಜನೆಗಳನ್ನ ಏನು ಮಾಡಬೇಕು, ಹಂತ ಹಂತವಾಗಿ ತರಬೇಕು. ವಿನಃ ಒಮ್ಮೆಲೆ ಯೋಜನೆಗಳಂತಕ್ಕಂಥವನ್ನ ಜಾರಿಗೆ ತರಬಾರ್ದು. ಮತ್ತು ಅವರಿಗೆ ಪೂರಕವಾಗಿ ಕೆಲಸ ಮಾಡಬೇಕು. ಅಂದರೆ ಈ ಸರ್ಕಾರದಂಥ ಅಧಿಕಾರಿಗಳು ಏನು ಮಾಡಬೇಕು, ಅವ್ರಿಗೆ ಪೂರಕವಾಗಿರ್ತಕ್ಕಂತಹ ಅಂದರೆ ಅವ್ರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಅವಶ್ಯಕತೆಗಳಿವೆ ಅವುಗಳನ್ನು ನಾವೇನು ಬೇಕು, ಅವ್ರಿಗೆ ಪೂರಕವಾಗಿರ್ತಕ್ಕಂತಹ ಒಂದು ಕೆಲಸಗಳನ್ನು ಮಾಡಬೇಕು. ಅವರಿಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಅವರ ಅಂದರೆ ಸಾಮಾಜಿಕವಾಗಿರ್ಬೋದು ಅಥವಾ ಸಂಸ್ಕೃತಿ ಅಂತಕ್ಕಂಥದ್ದು ಇದೆಯಲ್ಲ, ಅವುಗಳಿಗೆ ಏನು ಮಾಡಬೇಕು, ಪ್ರತಿಸ್ಪರ್ಧಿಯಾಗಿ ಕೆಲಸ ಮಾಡಬಾರ್ದು. ಅಂದರೆ ಅವರ ಸಂಸ್ಕೃತಿಯನ್ನು, ಅವರ ಸಂಸ್ಕೃತಿ ಮತ್ತು ಸಂಸ್ಕೃತಿ ಮತ್ತು ಇನ್ನೊಂದು ಸಾಮಾಜಿಕ ಒಂದು ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ತಕ್ಕಂತಹ ಹಲವಾರು ವಿಧಾನಗಳನ್ನು ಅವ್ರು ಏನು ಮಾಡಬೇಕು, ಒಂದು ಪ್ರೋತ್ಸಾಹ ನೀಡುವುದರ ಮೂಲಕ ಅವರನ್ನು ಒಂದು ಸಮಾಜದಲ್ಲಿ ಒಂದು ಅವ್ರಿಗೆ ಏಳಿಗೆ ಅಂತಕ್ಕಂಥದ್ದು ನಾವು ಕಾಣಬೇಕೇ ವಿನಃ ಅವ್ರಿಗೇನು ಮಾಡಬಾರ್ದು, ಪ್ರತಿಸ್ಪರ್ಧಿಯಾಗಿ ನಾವು ಕೆಲಸವನ್ನು ಮಾಡಬಾರ್ದು. ಇದು ಪ್ರಮುಖವಾಗಿರ್ತಕ್ಕಂಥ 4ನೇ ತತ್ವ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು 5ನೇ ತತ್ವ, ಬುಡಕಟ್ಟುಗಳ ಕಲ್ಯಾಣ ಸಾಧನೆಯನ್ನು ಅವರ ವ್ಯಕ್ತಿತ್ವದ ಪ್ರಗತಿಯ ಮೂಲಕ ಗುರುತಿಸಬೇಕೇ ವಿನಃ ಅವರಿಗಾಗಿ ಖರ್ಚು ಮಾಡಿದ ಹಣದಿಂದ ಅಲ್ಲ. ಅಂದರೆ ಈಗ ನಾವು ಈ ಬುಡಕಟ್ಟು ಜನಾಂಗದವರಿಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಯೋಜನೆಗಳನ್ನು ಹಾಕ್ಕೊತೀವಿ. ಮತ್ತು ಅವ್ರಿಗೆ ಯಾವ ಅವಶ್ಯಕತೆಗಳನ್ನು ಏನು ಅವಶ್ಯಕತೆಯಾಗಿ ಬೇಕೋ ಅವ್ರುಗಳನ್ನು ನಾವು ಜಾರಿಗೆ ತರ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಯೋಜನೆಗಳನ್ನು ಜಾರಿಗೆ ತಂದ್ರಿಂದ ಅಲ್ಲಿ ಹಣ ಅಂತಕ್ಕಂಥದ್ದು ಖರ್ಚಾಗುತ್ತೆ. ಅದು ಹಣ ಅಂತಕ್ಕಂಥದ್ದು ಎಷ್ಟು ಖರ್ಚಾಯಿತು ಎಂಬುದರ ಮೂಲಕ ಈ ತರಬೇತಿಯನ್ನು ನೀಡಬೇಕಾಗುತ್ತೆ. ಅಲ್ಲಿ ಮಾಡಿದಂತಹ ಹಣವನ್ನು ಎಷ್ಟು ಖರ್ಚಾಯಿತು ಎಂಬುದರ ಬದಲಾಗಿ ಆ ತರಬೇತಿ ಅಂತಕ್ಕಂಥದ್ದು ನೀಡಿರ್ತೀವಲ್ಲ, ಎಷ್ಟು ತರಬೇತಿಯಿಂದ ಶ್ರಮ ಹಾಕೋದ್ರಿಂದ ಎಷ್ಟು ಫಲ ಅಂತಕ್ಕಂಥದ್ದು, ಎಷ್ಟು ಜನ ಒಂದು ಶಿಕ್ಷಣವಂತರಾದರು, ಈ ಒಂದು ಆರ್ಥಿಕತೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮುಂದೆ ಬುಡಕಟ್ಟು ಜನರು ಯಾವ ರೀತಿಯಾಗಿರ್ತಕ್ಕಂಥದ್ದು ಮುಂದೆ ಬಂದರು ಎಂಬುದನ್ನು ಒಂದು ಅಭಿವೃದ್ಧಿಯನ್ನು ನೋಡೋದ್ರ ಮೂಲಕ ನಾವೇನು ಮಾಡಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು ವಿನಃ ಅವರಾಗಿಯಾಗಿ ಮಾಡಿದ ಖರ್ಚಿನಲ್ಲಿ ಏನು ಮಾಡಬಾರ್ದು, ಇಷ್ಟು ಹಣ ಖರ್ಚಾಯಿತು ಎಂಬುದರ ಬಗ್ಗೆ ನಾವು ಒಂದು ಖರ್ಚು ಮಾಡಿದ್ದೀವಿ ಅಂತ ನಾವಿಲ್ಲಿ ಹೇಳ್ಬಾರ್ದು. ಇದು ಒಂದು ಅವ್ರಿಗೆ ಅಂದರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಗತಿ ಅಂತಕ್ಕಂಥದ್ದು ಹೊಂದಿದ್ದಾರೆ ಎಂಬುದರ ಮೂಲಕ ನಾವು ಏನು ಮಾಡಬೇಕು, ಪ್ರಗತಿಯ ಮೂಲಕ ಅವರನ್ನು ಅಳಿಬೇಕು ವಿನಃ ಹಣದಿಂದ ಅಲ್ಲ. ಇದು ಪ್ರಮುಖವಾಗಿರ್ತಕ್ಕಂತಹ ಒಂದು 5ನೇ ತತ್ವ ಅಂತಕ್ಕಂಥದ್ದು. ಇವೆಲ್ಲ ಕೂಡ 5 ಅಂಕದ ಪ್ರಶ್ನೆಗೆ ಬರುವಂತಹ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಈ ರೀತಿಯಾಗಿರ್ತಕ್ಕಂಥ ಈ ಎಲ್ಲ ಒಂದು ತತ್ವಗಳನ್ನು ಜಾರಿಗೆ ತರೋದ್ರ ಮೂಲಕ ಬುಡಕಟ್ಟು ಸಮಸ್ಯೆಗಳಂತಕ್ಕಂಥವು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿ ಆಗಬಹುದು ಅಂತ ಹೇಳಿ ಈ ಒಂದು ಸಮಾಜಶಾಸ್ತ್ರಜ್ಞರು ಹೇಳಿದ್ದಾರೆ ಅಂತಕ್ಕಂಥದ್ದು. ಇದು ಪಂಚಶೀಲ ತತ್ವ ಅಂತಕ್ಕಂಥದ್ದು, ಬುಡಕಟ್ಟು ಪಂಚಶೀಲ ತತ್ವ ಅಂತಕ್ಕಂಥದ್ದು ಈ ರೀತಿಯಾಗಿ ವಿದ್ಯಾರ್ಥಿಗಳೇ. ಮುಂದಿನ ಅವಧಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಒಂದು ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಇತರೆ ಹಿಂದುಳಿದ ವರ್ಗ ಅಂತಕ್ಕಂಥದ್ದನ್ನು ನಾವು ಮುಂದಿನ ಅವಧಿಗಳಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು.